ಮನಮೆಚ್ಚಿದ ಹುಡುಗಿ ಅದು ಸಿನಿಮಾದಿಂದ ಚಿರತೆ ಜೊತೆ ಫೈಟ್ ಎಲ್ಲ ಇದೆ. ಆಮೇಲೆ ಲಾಸ್ಟ್ ಎತ್ಕೊಂಡ್ಬರ್ತಾರೆ ರಥಸಪ್ತಮಿ, ರವಿ ಸಾರ್ದು ಪ್ರೇಮಲೋಕ, ಇವೆಲ್ಲ ನೋಡಿ ಬೆಳೆದಿದ್ದು ನಾವು. ಸೊ ಅಲ್ಲಿಂದಾನೇ ಆ ತಲೆಯಲ್ಲಿ ಒಂದು ಸಿನಿಮಾ ಮಾಡಬೇಕು, ಹೀರೋ ಆಗ್ಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲ ಇದ್ದಿದ್ದು. ಅವರು ಏನೋ ಹೊಸ ಆರ್ಟಿಸ್ಟ್ ಅಂತ ಏನೋ ಕೀಳಾಗಿ ನೋಡೋದು ಅಥವಾ ಅವನ್ನ ದೂರ ಇಡೋದು ಏನೂ ಇಲ್ಲ. ಸೊ ನಮ್ಮವರೇ ಅಂತ ಎಲ್ಲ ವೆಲ್ಕಮ್ ಮಾಡೋ ಒಂದು ಪರ್ಸನಾಲಿಟಿ ಅವ್ರದ್ದು. ಆಮೇಲೆ ಅವ್ರು ಬಂದಲ್ಲೆಲ್ಲ ಪಾಸಿಟಿವಿಟಿ. ಡೈರೆಕ್ಟರ್ ಒಂದು ಪಾತ್ರನ ಒಂದು 100 ಸರಿ ಅದನ್ನ ನೋಡಿರ್ತಾನೆ ಅವನ ಇಮ್ಯಾಜಿನೇಷನ್. ಆ ಸಿನಿಮಾನ ಒಂದು 50-60 ಸರಿ ಅವನ ತಲೆಯಲ್ಲಿ ಓಡಿರುತ್ತೆ, ಸ್ಕ್ರೀನ್ ಪ್ಲೇ ಅದು ಇದು ಎಲ್ಲ. ಹೌದು. ಸೊ ಅವ್ರಿಗೆ ಅದು ಗೊತ್ತು ಈ ಪಾತ್ರ ಹೀಗೆ ಬರಬೇಕು ಅಂತ. ಸೊ ನನಗೆ ಆ ಡೈರೆಕ್ಟರ್ ಮೇಲೆ ನಂಬಿಕೆ ಇರಬೇಕು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ರೂಪೇಶ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಸಿನಿಮಾ ಜೈ ಎಲ್ಲ ಕಡೆ ಜೈಕಾರ ಆಗ್ತಿದೆ. ಸಿನಿಮಾದಲ್ಲಿ ಬಹಳಷ್ಟು ಜನ ಅದ್ಭುತ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನನಗೆ ತುಂಬ ಆಪ್ತ ಎನಿಸುವ ಒಂದು ಪಾತ್ರ, ಒಬ್ಬ ವ್ಯಕ್ತಿ ಅಂದರೆ ಅದು ರಾಜ್ ದೀಪಕ್ ಶೆಟ್ಟಿ ಅವರು. ಸರ್, ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅದು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ನಿಮ್ಮ ಜೊತೆ ಮಾತಾಡುವಾಗ ಜೈ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದು ಎಷ್ಟು ಸತ್ಯವೋ, ಅಲ್ಲಿ ದೊಡ್ಡ ಮನೆಯ ಒಂದು ದೊಡ್ಡ ವ್ಯಕ್ತಿ ಶಿವಣ್ಣನ ಶ್ರೀಕಂಠ ಸುಮ್ಮನೆ ಅದು ಅದರಿಂದ ಶುರು ಮಾಡೋಣ. ಶ್ರೀಕಂಠು ನಿಮ್ಮ ವೃತ್ತಿ ಬದುಕಿಗೆ ಹೇಗೆ ಒಂದು ದಾರಿ ಮಾಡಿಕೊಡುತ್ತೆ, ಆಸ್ ಎ ಕಲಾವಿದನಾಗಿ, ಅದು ಅಭಿಮಾನಿಯಾಗಿ ಶಿವಣ್ಣನ ಹತ್ರದಿಂದ ನೋಡಿರ್ತೀರಿ, ಅದ್ರ ಬಗ್ಗೆ. ಶಿವಣ್ಣನ ಅಭಿಮಾನಿ ನಾನು ತುಂಬ ಚಿಕ್ಕಂದಿಂದ. ಮನಮೆಚ್ಚಿದ ಹುಡುಗಿ, ಮನಮೆಚ್ಚಿದ ಹುಡುಗಿ ಅದು ಸಿನಿಮಾದಿಂದ ಚಿರತೆ ಜೊತೆ ಫೈಟ್ ಎಲ್ಲ ಇದೆ. ಆಮೇಲೆ ಲಾಸ್ಟ್ ಎತ್ಕೊಂಡ್ಬರ್ತಾರೆ ರಥಸಪ್ತಮಿ, ರವಿ ಸಾರ್ದು ಪ್ರೇಮಲೋಕ, ಇವೆಲ್ಲ ನೋಡಿ ಬೆಳೆದಿದ್ದು ನಾವು. ಸೊ ಅಲ್ಲಿಂದಾನೇ ಆ ತಲೆಯಲ್ಲಿ ಒಂದು ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲ ಇದ್ದಿದ್ದು. ಇಲ್ಲಿ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತಂದರೆ, ಅಂದರೆ ಅದು ಇವಾಗ ಏನೋ ಒಂದು ನಿಮಗೆ ಬೇಕು ಅಂತಂದರೆ ಅದನ್ನು ಬೇಡ್ಕೋಬೋದು, ಊಹಿಸ್ಕೋಬೋದು. ಇದು ಅಂದರೆ ತುಂಬ ಕಷ್ಟ ಸಾಧ್ಯದ ಕೆಲಸ ಅಂತ ನಾನು ಅದು ಯಾವತ್ತೂ ನಾನು ಯೋಚನೆನೂ ಬಂದಿಲ್ಲ ನನಗೆ. ಬಟ್ ಅಲ್ಲಿ ಆ ಸೆಟ್ಟಲ್ಲಿ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತು ಅಂದರೆ ಅವ್ರು ಮಾತಾಡ್ಸೋವಾಗಂತೂ ತುಂಬ ಖುಷಿ ಆಯಿತು. ಅವರು ಏನೋ ಹೊಸ ಆರ್ಟಿಸ್ಟ್ ಅಂತ ಏನೋ ಕೀಳಾಗಿ ನೋಡೋದು ಅಥವಾ ಅವನ್ನ ದೂರ ಇಡೋದು ಏನೂ ಇಲ್ಲ. ಸೊ ನಮ್ಮವರೇ ಅಂತ ಎಲ್ಲ ವೆಲ್ಕಮ್ ಮಾಡೋ ಒಂದು ಪರ್ಸನಾಲಿಟಿ ಅವ್ರದ್ದು. ಆಮೇಲೆ ಅವ್ರು ಬಂದಲ್ಲೆಲ್ಲ ಪಾಸಿಟಿವಿಟಿ. ಅವ್ರು ಮಾತಾಡೋದೇ ಪಾಸಿಟಿವ್ ವಿಷಯಗಳು. ಅದು ಮಾಡಬೇಕು, ಇದು ಮಾಡಬೇಕು, ಅದಾಗಲ್ಲ, ಇದಾಗಲ್ಲ, ಅದು ಯಾವತ್ತೂ ಹೇಳಲ್ಲ ಅವರು. ಸೊ ಅದೊಂದು ತುಂಬ ಹೆಮ್ಮೆ ಇದೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದಕ್ಕೆ. ಆಮೇಲೆ ಒಂದು ಫೈಟಲ್ಲಿ ಚೆನ್ನಾಗಿ ಮಾಡಿದ್ದಕ್ಕೆ ಅಪ್ರಿಷಿಯೇಟ್ ಕೂಡ ಮಾಡಿದ್ರು, ಕರೆದು ಎಲ್ಲರಿಗೂ ಹೇಳಿದ್ರು. ತುಂಬ ಸಂತೋಷ ಇದೆ ಅವ್ರ ಜೊತೆ ಕೆಲಸ ಮಾಡಿರೋದು. ಶ್ರೀಕಂಠ ಅಂತ ಸಿನಿಮಾ ಬಂದಾಗ ಅದು ಅಂದರೆ ಒಂದು ದೊಡ್ಡ ನನಗೆ ಒಂದು ಮೈಲಿಗಲ್ಲದು. ಅದರಿಂದ ನನಗೆ ತುಂಬ ಓಪನಿಂಗ್ ಆಯಿತು. ಆಮೇಲೆ ತುಂಬ ಸಿನಿಮಾಗಳು ಬಂದು. ನಿಮ್ಮ ಮಾತಲ್ಲಿ ಒಂದು ಕೃತಜ್ಞತೆ ಇದೆ ಶಿವಣ್ಣನ ಬಗ್ಗೆ, ಅಂದರೆ ಆ ಫೀಲಿಂಗ್ ಕಾಣಿಸ್ತಿದೆ ನನಗೆ. ಹೌದು, ಖಂಡಿತವಾಗ್ಲೂ ಅದು ಮರಿಬಾರ್ದು ನಾವು. ಯಾಕೆಂದರೆ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಹೊಸ ಆರ್ಟಿಸ್ಟ್ ನಾನು ಅವಾಗಷ್ಟೇ 1-2 ಸಿನಿಮಾ ಮುಗ್ದಿದ್ದು ನಂದು. ಅಷ್ಟೊಂದು ಸಪೋರ್ಟ್ ಮಾಡಿ ಅಂದರೆ ಬೆಳಿಬೇಕು ನಮ್ಮವರು ಅನ್ನೋ ಒಂದು ಯೋಚನೆಯಿಂದ ಒಂದು 60 ಫೀಟ್ ಕಟೌಟ್ ಬಿದ್ದಿದ್ದು ಆ ಸಿನಿಮಾದಲ್ಲೇ, ನಂದು ಒಂದೇ ಒಂದು ಸಿನಿಮಾದಲ್ಲಿ. ಸೂಪರ್. ಬಟ್ ಶಿವಣ್ಣನಿಗೆ ಎಂಥ ಫ್ಯಾನ್ಸ್ ಇದ್ದಾರೆ ಅಂದರೆ, ಅವ್ನು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಜನ ಅಂದರೆ, ಒಂದು ಉದಾಹರಣೆ ತಗೊಳ್ಳಿ. ನನ್ನ ಕಟೌಟ್ಗೆ ಶಿವಣ್ಣ ಹತ್ತಿ, ಅದು ಕಾಲಿಗೆಲ್ಲ ಏಟ್ ಮಾಡಿಕೊಂಡು ಗಾಯ ಆಗಿತ್ತು ಅವ್ರ ಕಾಲಿಗೆ, ಆದರೂ ಅದ್ರ ಮೇಲೆ ಹತ್ತಿ ಅವ್ರು ಹಾಲು ಹಾಕಬೇಕು ನನ್ನ ಕಟೌಟ್ಗೆ. ಓಕೆ. ಅವ್ರನ್ನ ಜನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ನಮ್ಮ ಡೈರೆಕ್ಟರ್ಗೆಲ್ಲ ಫೋನು, ಪ್ರೊಡ್ಯೂಸರ್ಗೆ ಫೋನು, ಜನ ಅವ್ನು ಯಾರೋ ಒಂದು ಗಡ್ಡ ಬಿಟ್ಕೊಂಡು ಬಂದಿರೋನು ಹೊಸಬ್ನು, ನಮ್ಮ ಶಿವಣ್ಣ ಅವ್ನ ಕಟೌಟ್ಗೆ ಹಾಲು ಹಾಕ್ಬೇಕಾ ಅಂತ. ನಮ್ಮ ಡೈರೆಕ್ಟರ್ ಫೋನ್ ಮಾಡಿ, ಸಾರ್ ದಯವಿಟ್ಟು ಸಾಯಂಕಾಲ ಮೇಲೆ ಆಚೆ ಹೋಗ್ಬೇಡಿ ಸರ್, ಎಲ್ಲೋ ಸಾರ್ ಅಂತ. ಎಲ್ಲೂ ಹೋಗಿ ಏನಾಯ್ತು ಸರ್, ಏನಾಯ್ತು ಅಲ್ಲ ಸರ್, ಈ ಥರ ಎಲ್ಲ ಟಾಕ್ಸ್ ಇದೆ ಸರ್, ಗೊತ್ತಿಲ್ಲ ನಾಳೆ ಏನಾಗುತ್ತೋ. ಶಿವಣ್ಣ ಅಂದರೆ ದೇವ್ರ ಥರ ನಮಗೆ, ಅವ್ರನ್ನ ಆ ಥರ ನೋಡೋರು ನಾವೆಲ್ಲ ಜನ. ಸೊ ದಯವಿಟ್ಟು ಅವ್ರು ಏನೋ ಒಂದು ಮಾಡಿಬಿಟ್ರೆ ಅಂತ ಭಯ ಸರ್, ಅಷ್ಟೇ, ಬೇಡ ಒಂದು ಸ್ವಲ್ಪ ದಿನ ಬೇಡ ಅಂತ. ಸೊ ನಾನು ಅಯ್ಯೋ ಎಂಥ ವ್ಯಕ್ತಿ ಜೊತೆ ನಾನು ಕೆಲಸ ಮಾಡಿದ್ದೀನಲ್ಲ ಅಂತ ನನಗೆ ಇನ್ನೂ ಡಬಲ್ ಆಯಿತು ಆ ಹೆಮ್ಮೆ. ಸೂಪರ್. ಸೊ ಇದು ಒಂದು ಅದ್ಭುತವಾದಂಥ ಮೆಮರಿ ನನಗೆ ಶ್ರೀಕಂಠ ಸಿನಿಮಾದಿಂದ. ಆ ಸಿನಿಮಾದಿಂದ ನಂತರ ಒಂದಷ್ಟು ಹೇಗೆ ಲೈನಪ್ಸ್ಗಳು ಬಂತು ಆಸ್ ಅ ಕಲಾವಿದನಾಗಿ? ನನಗೆ ಮೋಸ್ಟ್ಲಿ ಬಂದಿರೋ ಸಿನಿಮಾಗಳು ಅದರ ನಂತರ ಈ ಡುವೆಲ್ ರೋಲ್ ಥರ, ಅಂದರೆ ಡುವೆಲ್ ರೋಲ್ ಅಲ್ಲ, ಡುವೆಲ್ ಪರ್ಸ್ನಾಲಿಟಿ ಥರ. ಅವನು ಅಂದರೆ ಚೆನ್ನಾಗಿದ್ದೀನಿ, ಒಳ್ಳೆ ಮನುಷ್ಯ ಅಂತ ತೋರಿಸೋದು, ಬಟ್ ಕೆಟ್ಟವನಾಗಿರ್ತಾನೆ ಅವನು. ಸೊ ಈ ಥರ ಬಂದಿರೋ ಕ್ಯಾರೆಕ್ಟರ್ ಶ್ರೀಕಂಠದಿಂದ ಸ್ಟಾರ್ಟ್ ಆಗಿರೋದು. ಅಲ್ಲೂ ಹಂಗೆ ನಾನು ಫಸ್ಟ್ ಚೆನ್ನಾಗಿರ್ತೀನಿ, ನಾನು ಒಳ್ಳೆ ನನಗೆ ಬೇಡ ಪಾಲಿಟಿಕ್ಸ್ ಬೇಡ, ನಾನು ದೂರ ಇರ್ತೀನಿ ಅಂತ ಹೇಳಿ. ಬಟ್ ಪಾಲಿಟಿಕ್ಸ್ ಬಂದಮೇಲೆ ನಾನು ಚೇಂಜ್ ಆಗ್ತೀನಿ ನಾನು. ಸೊ ಈ ಥರದ್ದು ಕ್ಯಾರೆಕ್ಟರ್ಗಳು ತುಂಬ ಓಪನ್ ಅಪ್ ಅದು, ಆ್ಯಂಡ್ ಎಲ್ಲ ಕಡೆ ಅದು ಸಕ್ಸಸ್ ಕಂಡಿದೆ ಅಲ್ವಾ? ಹೌದು. ಜೊತೆಗೆ ನಿಮ್ಮ ಆಗಿನ ಒಂದು ಆ ಮಾತಲ್ಲಿ ನನಗೆ ಇನ್ನೊಂದು ಸತ್ಯ ಕಾಣಿಸ್ತೆ, ಅಂದರೆ ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿ, ರಾಜ್ ಅನ್ನೋ ಒಬ್ಬ ವ್ಯಕ್ತಿ ಪಾತ್ರವಾಗಿ ಮಾಡಿದ್ರೂ ಅಭಿಮಾನಿಗಳು ಕನೆಕ್ಟ್ ಆಗುವಂಥ ರೀತಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ಶಿವಣ್ಣ ಆ ಕಟೋಟಿಗೆ ಹಾಲಾಗಬೇಕಾ? ನನಗಿಲ್ಲೊಂದು ನೆನಪಾಗುತ್ತೆ, ಅದನ್ನು ನೀವು ಕೂಡ ಕೇಳ್ತೀರಿ. ದಿ ವಿಲನ್ ಸಿನಿಮಾ ಬರುತ್ತೆ ಪ್ರೇಮ್ ಸರ್ದು.
ಅಲ್ಲಿ ಅಭಿಮಾನಿಗಳು ಮಾತಾಡ್ತಾರೆ, ಶಿವಣ್ಣನಿಗೆ ಇನ್ನೂ ಜಾಸ್ತಿ ಡೈಲಾಗ್ಸ್ ಕೊಡಬೇಕಾಗಿತ್ತು, ಪ್ರೇಮ್ ಸರ್ ಕೊಡಲಿಲ್ಲ ಅಂತ ಒಂದು ವರ್ಗ ಮಾತಾಡುತ್ತೆ. ಶಿವಣ್ಣ ಅಂತಾರೆ, ಸಿನಿಮಾ ಥರ ನೋಡ್ರು, ಸಿನಿಮಾನ ಸೆಲೆಬ್ರೇಟ್ ಮಾಡ್ರು. ಅದು ಈ ವಿಚಾರಕ್ಕೆ ಶಿವಣ್ಣ ಯಾಕೆ ಗ್ರೇಟ್ ಆಗ್ತಾರೆ ಅಂದರೆ ಜಸ್ಟ್ ಕನೆಕ್ಟ್ ಆಗ ಅವರು ಪ್ರತಿಯೊಂದು ವಿಚಾರಗಳು ಅವ್ರದ್ದು ಗ್ರೇಟೇ. ಅವರಿಂದ ಎಲ್ಲ ನಾವು ಇದನ್ನು ಕಲ್ತ್ಕೊಂಡು ನಾವು ಬೆಳೆದಿರೋದು ಅಲ್ವಾ. ಅವ್ರದ್ದು 1, 2 ಅಂತಲ್ಲ, ಅವರು ಏನೇ ಹೇಳಿದ್ರು ಅದು ಅದರಲ್ಲಿ ಒಂದು ಗ್ರೇಟ್ನೆಸ್ ಇದೆ. ನಿಜ. ಅವರ ಥಾಟ್ ಪ್ರೊಸೆಸ್ಸೇ ಬೇರೆ ಥರ, ನಾವು ಸಾಮಾನ್ಯರು ಯೋಚನೆ ಮಾಡೋಕ್ಕಾಗಲ್ಲ, ಆ ಥರ ಆಗಲ್ಲ. ವಯಸ್ಸು 60 ದಾಟಿದ್ರು. ಹೌದು, ಬಟ್ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅವರು ದೊಡ್ಡ ಮನೆಯಲ್ಲಿದ್ದರೂ ಕೂಡ ಒಂದು ವಿನಮ್ರತೆ, ಮಾತಾಡೋದ್ರಲ್ಲಾಗಲಿ, ಅವ್ರ ಪ್ರಶ್ನೆ ಕೇಳಿದ್ರು ಅದು ತುಂಬ ನಯವಾಗಿ ಕೇಳ್ತಾರೆ, ಅದನ್ನು ಯಾವಾಗಲೂ ನಗ್ತಾ ಇರ್ತಾರೆ. ಸೊ ತುಂಬ ವಿಷಯಗಳಿವೆ ಅವ್ರ ಬಗ್ಗೆ ಹೇಳ್ಬೇಕು. ನಾನು ತುಂಬ ಚಿಕ್ಕವನು ಅವ್ರ ಬಗ್ಗೆ ಹೇಳೋಕ್ಕಿಲ್ಲ. ನನಗೆ ಖುಷಿ ಏನಂದರೆ ಈ ಒಂದು ಇಂಟರ್ವ್ಯೂ ಅದಕ್ಕೆ ಕನೆಕ್ಟ್ ಆಯಿತು, ಶ್ರೀಕಂಠ ಕನೆಕ್ಟ್ ಆಯಿತು, ಶಿವಣ್ಣನಿಗೆ ಕನೆಕ್ಟ್ ಆಯಿತು, ದೀಪಕ್ ಶೆಟ್ಟಿ ಅವ್ರಿಗೆ ಎಮೋಷನಲಿ ಕನೆಕ್ಟ್ ಆಯಿತು. ನಿಮ್ಮ ಕಣ್ಣಲ್ಲಿ ಆ ಪ್ರೀತಿ ಇದೆ ಶಿವಣ್ಣನ ಬಗ್ಗೆ, ಭಾಳ ಖುಷಿ ಆಯಿತು. ಯಾವಾಗಲೂ ಇತ್ತು, ಯಾವಾಗಲೂ ಇರುತ್ತೆ. ಸೊ ಸ್ವೀಟ್. ಮೇಲಾಗಿ ಅಲ್ಲಿ ಮಾಡಿದಂಥ ಒಂದು ಪಾತ್ರ ಅಂದರೆ ಈ ಪಾಲಿಟಿಕ್ಸು, ಆ ಪೊಲಿಟಿಕಲ್ ಡ್ರಾಮಾ ಅನ್ನೋದೇ ನೋಡಿ ಇವತ್ತಿಗೂ ಈ ಜೈ ಸಿನಿಮಾದಲ್ಲೂ ಕೂಡ ನಿಮಗೆ ಒಂದು ದೊಡ್ಡ ಮಟ್ಟದ ಆ ಫ್ಲೋ ಕೊಟ್ಟಿದೆ. ಹೌದು. ಕಲಾವಿದರು ಹೇಗೆ ಕನೆಕ್ಟ್ ಆಗಬೇಕು ಒಂದು ನೈಜ ಪಾತ್ರಕ್ಕೆ, ಅದು ಪೊಲಿಟಿಕಲಿ ಆಗಿರ್ಬೋದು ಅಥವಾ ಲೀಗಲಿ ಆಗಿರ್ಬೋದು, ಲಾಯರ್ ಪಾತ್ರ ಆಗಿರ್ಬೋದು, ಪೊಲಿಟಿಷಿಯನ್ ಪಾತ್ರ, ಕನೆಕ್ಟ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ವಿಷಯ ಇರುತ್ತೆ ಕಲಾವಿದರಲ್ಲಿ. ಏನು ವಿಷಯ ಅದು? ತುಂಬ ಜನ ಹೇಳ್ತಾರೆ, ನನಗೆ 1 ತಿಂಗಳು ಬೇಕಾಯಿತು ಒಂದು ಪಾತ್ರಕ್ಕೆ ತಯಾರಾಗೋಕ್ಕೆ, 2 ತಿಂಗಳು ಬೇಕಾಯಿತು. ನನಗೆ ಗೊತ್ತಿಲ್ಲ, ನಾನು ಅದನ್ನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಇದು ಯಾವ ಥರ ಇವರು ತಯಾರಿ ಮಾಡ್ತಾ ಇರ್ಬೋದು, ಅದಕ್ಕೆ ಯಾರಾದರೂ ಇದ್ದಾರ ನನಗೆ ಹೇಳ್ಕೊಡೋಕ್ಕೆ ಅಂತ. ಬಟ್ ನನ್ನ ಅನಿಸಿಕೆ ಏನು ಅಂತಂದರೆ, ಡೈರೆಕ್ಟ್ರು ಒಂದು ಪಾತ್ರನ 100 ಸರಿ ಅದನ್ನು ನೋಡಿಡ್ತಾನೆ. ಅವನ ಇಮ್ಯಾಜಿನೇಷನ್ ಆ ಸಿನಿಮಾನ 50-60 ಸರಿ ಅವನ ತಲೆಯಲ್ಲಿ ಓಡಿರುತ್ತೆ, ಸ್ಕ್ರೀನ್ ಪ್ಲೇ ಅದು ಇದು ಎಲ್ಲ. ಹೌದು. ಸೊ ಅವ್ರಿಗೆ ಅದು ಗೊತ್ತು, ಈ ಪಾತ್ರ ಹೀಗೆ ಬರಬೇಕು ಅಂತ. ಸೊ ನನಗೆ ಆ ಡೈರೆಕ್ಟರ್ ಮೇಲೆ ನಂಬಿಕೆ ಇರಬೇಕು, ಅವ್ರು ಹೇಳಿದನ್ನ ನಾನು ಮಾಡೋ ಕೆಪಾಸಿಟಿ ಇರಬೇಕು, ಅಲ್ಲ ಪ್ರಯತ್ನ ಪಡಬೇಕು. ನಿಜ. ಸೊ ಡೈರೆಕ್ಟರ್ ನಮ್ಮಿಂದ ಆ ಕೆಲಸ ಮಾಡಿಸ್ತಾರೆ, ಸೊ ನಾನು ಅದನ್ನು ಮಾಡಬೇಕು, ಅದಕ್ಕೆ ಎಫರ್ಟ್ ಆಗಬೇಕು. ನಾನು ಅಷ್ಟು ಮಾಡಿದ್ರೆ ಡೈರೆಕ್ಟರ್ ಸ್ಯಾಟಿಸ್ಫೈ ಆದರೆ ಆ ಸೀನಲ್ಲಿ, ಆ ಶಾರ್ಟಲ್ಲಿ, ಆ ಪರ್ಫಾರ್ಮೆನ್ಸಲ್ಲಿ ಆಡಿಯನ್ಸ್ ಖಂಡಿತವಾಗ್ಲೂ ಮೆಚ್ತಾರೆ ಅಲ್ವಾ. ಖಂಡಿತವಾಗ್ಲೂ ಮೆಚ್ತಾರೆ. ಅದಕ್ಕೆ ನಾನು ತೀರಾ ತಲೆ ಕೆಡಿಸ್ಕೊಂಡು ಅದಕ್ಕೆ ಎಫರ್ಟ್ ಹಾಕಿ ಇಲ್ಲಿ ಪರ್ಫಾರ್ಮೆನ್ಸ್ ಏನೇನೋ ಮಾಡಿಕೊಂಡು ಅದು ಆಗಲ್ಲ. ಯಾಕಂದರೆ ಇವತ್ತು 4 ದಿನ ಶೂಟಿಂಗ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಇನ್ನೊಂದು ತಿಂಗಳು ಬಿಟ್ಟಿರುತ್ತೆ ಅಥವಾ 15 ದಿನ ಬಿಟ್ಟಿರುತ್ತೆ. ಸೊ ನಾವು ಅಷ್ಟು ದಿನ ಕ್ಯಾರೆಕ್ಟರ್ ಇರೋಕ್ಕಾಗಲ್ಲ. ಅಂದರೆ ಶೂಟಿಂಗ್ ಇರೋವಾಗ ನಾನು ಕ್ಯಾರೆಕ್ಟರ್ಗೆ ಬರ್ತೀನಿ, ಆಮೇಲೆ ಬಿಟ್ಟು ಹೋಗ್ತೀನಿ, ಅದು ಆಗಲ್ಲ. ನನ್ನ ಪ್ರಕಾರ ನನಗೆ ಆಗಲ್ಲ. ಮೇ ಬಿ ನನ್ನ ಟ್ಯಾಲೆಂಟ್ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚಿಕ್ಕದು, ಅದಕ್ಕಾಗಲ್ವ ಏನೋ ಗೊತ್ತಿಲ್ಲ, ಬಟ್ ನನಗಾಗಲ್ಲ ಅದು. ನನಗೆ ತುಂಬ ಸಿಂಪಲ್ ವಿಷಯ ಏನಂತಂದರೆ, ನಾನು ಒಂದ್ಸರಿ ನಮ್ಮ ಇವ್ರನ್ನ ಕೇಳಿದ್ದೆ, ನಮ್ಮ ಗುರುಗಳು ವಿನು ಬಳ್ಳಂಜ ಅವ್ರನ್ನ ಸೀರಿಯಲ್ ಮಾಡ್ತಾ ಇದ್ದ. ಕಿರುತೆರೆ ಕಂಡಂತಹ ಶ್ರೇಷ್ಠ ದಿಗ್ಗಜ ನಿರ್ದೇಶಕರು, ನನಗೂ ಕೂಡ ಅವರು ಒಬ್ರು. ಹೌದು. ಸೊ ಅವ್ರ ಹತ್ರ ಒಂದಿನ ಕೇಳಿದ್ದೆ ನಾನು. ಅವಾಗ ಟೈಗರ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ಪ್ರದೀಪ್ ಜೊತೆ ಟೈಗರ್ ಮಾಡ್ತಾ ಇದ್ದೆ, ಮತ್ತೆ ಭರ್ಜರಿಗೆ ಕರೆ ಬಂದಿತ್ತು. ಎಸ್, ಚೇತನ್ ಅವ್ರದ್ದು. ಹೌದು, ಚೇತನ್ ಸರ್ದು. ಹೌದು. ಆವಾಗ ಡೈರೆಕ್ಟರ್ ಸರ್ನ ಕೇಳಿದ್ದೆ, ಸರ್ ನನಗೆ ಇವಾಗ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಕ್ಯಾರೆಕ್ಟರ್ ವಿಲನ್ ಈ ಥರ ಇರ್ತಾನೆ, ಕೋಪ ಮಾಡ್ತಾನೆ, ಇದು ಎಲ್ಲ ಅಂತ. ಬಟ್ ನಾನು ಅದನ್ನು ತಿಳ್ಕೊಂಡು ಆ ಕ್ಯಾರೆಕ್ಟರ್ನ ನಾನು ಅವನ ಬಾಡಿ ಲ್ಯಾಂಗ್ವೇಜ್ ಅದು ಇದು ಎಲ್ಲ ಡಿಸೈನ್ ಮಾಡಬೇಕಾದ್ರೆ ನನಗೆ ಒಂದು A to Z ಗೊತ್ತಿರಬೇಕು. ನಾನು ಅವನಾಗಬೇಕು ಅಂತಂದರೆ ನನಗೆ ಒಂದು A to Z ಗೊತ್ತಿರಬೇಕು. ಅವ್ರು ಹೇಳಿದ್ರು, ತಲೆ ಕೆಡಿಸ್ಕೊಬೇಡ, ನಿನಗೆ ಅರ್ಥ ಆಯ್ತಾ ಕ್ಯಾರೆಕ್ಟರ್, ನಿನಗೆ ಅದನ್ನು ಡಿಸೈನ್ ಮಾಡ್ಬೋದಾ, ನೀನು ಅದನ್ನು ಮಾಡ್ಕೊಂಡು ಹೋಗು. ಇಲ್ವಾ, ಸಿಂಪಲ್ ವಿಷಯ, ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡು. ಎರಡೇ ಪಾಯಿಂಟ್. ಒಂದು ನಿನಗೆ ಅರ್ಥ ಆಯ್ತಾ, ನೀನು ಕಂಪ್ಲೀಟ್ ನೀನು ಮಾಡ್ಬೋದಾ, ನೀನು ಮಾಡು. ಇಲ್ಲ ಡೈರೆಕ್ಟರ್ ಮೇಲೆ ಬಿಟ್ಬಿಡು, ಅವ್ರು ಮಾಡಿಸ್ತಾರೆ, ಅದನ್ನು ನೀನು ಎಫರ್ಟ್ ಹಾಕ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ನೀನು. ಅಷ್ಟೇ ಇರೋದು. ಆ್ಯಕ್ಟಿಂಗ್ ನಾವು ಡೈಲಿ ಮಾಡ್ತೀವಿ ಸರ್, ನಾವು ಡೈಲಿ ಮನೇಲೂ ಮಾಡ್ತೀವಿ. ನಿಜ. ಜಾಸ್ತಿ ಕುಡ್ದಿಲ್ಲ ಅಂತ ಆ್ಯಕ್ಟಿಂಗ್ ಮಾಡ್ತೀವಿ. ಕೆಲವೊಂದ್ಸರಿ ನಗು ಬಂದಿಲ್ಲ ಅಂದ್ರೆ ನಗ್ತಾ ಇದೀವಿ ಅಂತ ಆಕ್ಟಿವ್, ಖುಷಿ ಆಯ್ತು ಅಂತ ನಕಲಿ ನಗು ನಗ್ತೀವಿ, ಡಿಪ್ಲೊಮೆಟಿಕ್ ಆಗಿ ಇದೆಲ್ಲ ಆಕ್ಟಿಂಗ್ ಸರ್. ಇದನ್ನೆಲ್ಲ ಡೈರೆಕ್ಟರ್ ಹೇಳ್ತಾರೆ ನನಗೆ ಇದು ಬೇಕು ಅಂತ. ಇನ್ನೊಂದೇನಂದ್ರೆ, ಸ್ವಲ್ಪ ಆ ಒಂದು ಡೈರೆಕ್ಟರ್ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡಿದ್ರೆ, ಜಾಸ್ತಿ ಒಂದು ಬಾಂಡಿಂಗ್ ಆಗಿದ್ರೆ ಆಗ್ಬೇಕು ಅದು. ಅದಾದ್ಮೇಲೆ ಅವ್ರು ಹೇಳ್ತಾರೆ, ದೀಪಕ್ ಇದು ಒಂಚೂರು 10% ಜಾಸ್ತಿ ಆಯ್ತು, ಒಂದು 10% ಕಡಿಮೆ ಮಾಡ್ಕೊಳ್ಳಿ. ಅದೊಂದು ಅವಾಗ ಗೊತ್ತಾಗುತ್ತೆ, ಗೊತ್ತಾಗ್ಬಿಡುತ್ತೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಿಮ್ಮಿಂದ ಅಂತ.